ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಮಸ್ಯೆಯಿಂದ ಪರದಾಡ್ತಾ ಇರುವಂತವರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಭಾರತದತ್ತ ಬರ್ತಾ ಇದೆ ಮತ್ತೊಂದು ಗ್ಯಾಸ್ ಹೊತ್ತಂತ ದೊಡ್ಡ ಹಡಗು. ಹಾರ್ಮುಜ್ ಜಲಸಂಧಿ ದಾಟಿ ಬರ್ತಿರುವಂತ ಗ್ರೀನ್ ಆಶಾ ಹಡಗು. ಹೀಗಾಗಿ ಗ್ಯಾಸ್ ಸಮಸ್ಯೆ ಎದುರಿಸ್ತಾ ಇರೋರಿಗೆ ಒಂಚೂರು ಕೊಂಚ ನಿರಾಳ ಅಂತ ಹೇಳ್ಬೋದು. ನೋಡಿ, ಹಾರ್ಮುಜ್ ಜಲಸಂಧಿ ದಾಟಿ ಬರ್ತಿರುವಂತ ಗ್ರೀನ್ ಆಶಾ ಎಂಬ ಹಡಗು ನಿನ್ನೆ ಬೆಳಗ್ಗೆ ಹಾರ್ಮುಜ್ನಿಂದ ಭಾರತಕ್ಕೆ ಹೊರಟಿದ ಈ ಹಡಗು ಸುಮಾರು 20,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತಿರುವಂತ ಗ್ರೀನ್ ಆಶಾ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಭಾರತವನ್ನ ತಲುಪಲಿದೆ. ಈ ಗ್ರೀನ್ ಆಶಾ ಅಂದ್ರೆ ಹೊರಗಡೆ ಜನರು ಏನ್ ಹೇಳ್ತಾರೆ ಅಂದ್ರೆ, ಈ ಹಡಗ್ ಬಂತು ಅಂತೀರಾ, ಟ್ಯಾಂಕರ್ ಬಂತು ಅಂತೀರಾ, LPG ಬಂತು ತಲುಪ್ತು ಅಂತೀರಾ, ಬಟ್ ನಮಗ್ ನೈಜವಾದಂತ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ. ಆಟೋ ಚಾಲಕರು ಕ್ಯೂ ನಿಲ್ಲದ್ ತಪ್ತಾ ಇಲ್ಲ. ಮತ್ತೊಂದ್ ಕಡೆಗೆ LPG ಗೃಹ ಬಳಕೆಗೂ ಕೂಡ ಸಿಗ್ತಾ ಇಲ್ಲ. ಸಿಕ್ರು ಡಬಲ್ ರೇಟು. ಇನ್ ಕಮರ್ಷಿಯಲ್ ಅಂತೂ ಹೋಟೆಲ್ ಅಲ್ಲಿ ನಮ್ಗೆ ಗ್ಯಾಸ್ ಸಿಗ್ದೇನೆ ಮೆನುವಿನಲ್ಲಿ ಕಡಿತ ಮಾಡಿದೀವಿ, ಸೌದೆ ಒಲೆ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೀವೆಷ್ಟೇ ಹಡಗ್ ಬಂತು ಟ್ಯಾಂಕರ್ ಬಂತು ಅಂದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಿಲ್ವಲ್ಲ ಅಂತ ಜನರೇ ಹೇಳ್ತಾ ಇರೋದು. ನಾವು ರಿಯಾಲಿಟಿ ಚೆಕ್ ಮಾಡೋಕೆ ಹೋದಾಗಿರ್ಬೋದು, ಅವ್ರನ್ನ ಮಾತನಾಡ್ಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವೆಷ್ಟೇ ಟ್ಯಾಂಕರ್ ಬಂತು ಹಡಗ್ ಬಂತು ಅಂದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೂ ಬದಲಾವಣೆಗಳಾಗ್ತಾ ಇಲ್ಲ, ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ.